ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗೋವಾದಲ್ಲಿ ಪ್ರವಾಸಕ್ಕೆ ಅಂತ ಹೋಗಿದ್ದಂತಹ ಜನರು ಸಹಜವಾಗಿ ಸಮುದ್ರದಲ್ಲಿ ದೋಣಿಯಲ್ಲಿ ಪ್ರವಾಸ ಮಾಡುವಂಥದ್ದು ಸಹಜ. ಆದರೆ ಅಲ್ಲಿ ದೋಣಿ ಎಂಜಾಯ್ಮೆಂಟಲ್ಲಿ ಆಗಿರುವಂಥ ಘಟನೆ ಜಾಸ್ತಿ ಓವರ್ಲೋಡ್ ಆಗಿದೆ ಅಂತ ಹೇಳಲಾಗ್ತಿದೆ, ಅಥವಾ ಇನ್ನೇನೋ ಬೇರೆ ಘಟನೆ. ದೋಣಿ ಮುಳುಗಿದೆ. ಹಾಗಾಗಿ ಒಂದು ಸೈಡ್ ವಾಲ್ ಇದ್ದರಿಂದ ದೋಣಿ ಸಂಪೂರ್ಣ ಮುಳುಗಿದೆ. ಹಾಗಾಗಿ ಒಂದು ಕಡೆ ತೂಕ ಆಗಿದೆ. ಹೀಗಾಗಿ ಆ ದುರ್ಘಟನೆ ಸಂಭವಿಸಿದೆ. 23 ಜನ ಸತ್ತಿದ್ದಾರೆ ಅಂತ ಒಂದು ಅಂದಾಜು ಹೇಳಲಾಗ್ತಾ ಇದೆ. ಇನ್ನೂ ಹೆಚ್ಚು ಜನ ಸಿಗ್ಬೋದು ಮತ್ತು ಶವಗಳು ಮತ್ತು ಜನರು ಕಣ್ಮರೆಯಾಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದು ಇವತ್ತು ಬೆಳಗ್ಗೆ ಸಂಭವಿಸಿರೋ ದುರ್ಘಟನೆ. ಹಾಗಾಗಿ ಪ್ರವಾಸಕ್ಕೆ ಹೋಗಿರೋ ಘಟನೆಗಳು, ಈ ದುರ್ಘಟನೆಗಳು ಸಂಭವಿಸಿರೋದು ಭಾಳಷ್ಟು ಜನಕ್ಕೆ ಬೇಸರ ತಂದಿದೆ. ಗೋವಾದಲ್ಲಿ ಹೋಗಿದ್ದವ್ರಿಗೆ ಈ ಘಟನೆ ಸಂಭವಿಸಿರುವುದು. ಈಗ ಸಂಬಂಧಪಟ್ಟಂಥ ಪೊಲೀಸರು, ಅಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಗೋವಾ ಸಂಬಂಧಪಟ್ಟಂಥ ಅಲ್ಲಿ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಹುಡುಕಾಟ ನಡೀತಾ ಇದೆ ಸಮುದ್ರ ಒಳಗಡೆ. ನೋಡೋಣ, ಭಾಳಷ್ಟುಗಳು ಇನ್ನಷ್ಟು ಬೆಳಗ್ಗೆ ಗಂಟೆ ಎಷ್ಟೆಷ್ಟು ಮಾಹಿತಿ ಸಿಗುತ್ತೆ ಗೊತ್ತಿಲ್ಲ. ಈ ದುರ್ಘಟನೆಗೆ ಭಾಳಷ್ಟು ಜನ ಹೋಗಿದ್ದಂಥವ್ರು ಮತ್ತು ಜನ ಭಾಳ ದುಃಖಭರಿತರಾಗಿ ಮತ್ತು ಆಕ್ರಂದ ನಡೀತಾ ಇದೆ. ಅಲ್ಲಿನ ಮಾಹಿತಿಗಳ ಪ್ರಕಾರ ಇನ್ನೂ ಒಂದಿಷ್ಟು ಜನ ಜಾಸ್ತಿ ಸತ್ತಿರ್ಬೋದು ಅಂತ ಅಂದಾಜು ಹೇಳಲಾಗ್ತಿದೆ. ಹೆಚ್ಚಿನ ಶವಗಳು ಸಿಗ್ತದ ನೋಡಬೇಕು. ಈಗ ಕಣ್ಮರೆಯಾಗಿರೋ ಸಮುದ್ರದಲ್ಲಿ ಅಂತ ಕಾಣಬೇಕಾಗಿದೆ ಮತ್ತು ಮಾಹಿತಿಗಳು ಇನ್ನೂ ಹೊರಬರಬೇಕಾಗಿದೆ. ಬೆಳಗ್ಗೆ ಗಂಟೆ ಬರ್ಬೋದು. Ahora que